ಎಲ್ರಿಗೂ ನಮಸ್ಕಾರ. ಇವತ್ತು ನಾವೇ ಮನೆಯಲ್ಲಿ ಆಯಿಲ್ ಮತ್ತು ಆಯಿಲ್ ಫಿಲ್ಟ್ರನ್ನ ಹೆಂಗೆ ಚೇಂಜ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಫಸ್ಟು ಸೆಂಟ್ರ್ ಸ್ಟ್ಯಾಂಡ್ ಹಾಕ್ಕೊಳ್ಳಿ, ಆಮೇಲೆ ಮೇಲೆ ಕೆಳಗೆಲ್ಲ ಎಲ್ಲೆಲ್ಲಿ ಡಸ್ಟ್ ಇದೆಯೋ ಅಲ್ಲಿ ಕ್ಲೀನಾಗಿ ಒರೆಸ್ಕೊಂಡಾದ್ಮೇಲೆ ಒಂದು ಬಟ್ಟೆ ತೊಗೊಳ್ಳಿ, ಒಂದು ಕಟಿಂಗ್ ಪ್ಲೇಯರ್ ತೊಗೊಳ್ಳಿ. ಹಂಗೆ ಓಪನ್ ಮಾಡಿದ್ರೆ ಮಾರ್ಕ್ ಬಿದ್ದುಬಿಡುತ್ತೆ. ಅದಕ್ಕಾಗಿ ಬಟ್ಟೆ ಇಟ್ಕೊಂಡು ಕಟಿಂಗ್ ಪ್ಲೇಯರಲ್ಲಿ ನಿಧಾನಕ್ಕೆ ಲೂಸ್ ಮಾಡಿ, ಇಲ್ಲ ಕಟ್ಟಾಗಿಬಿಡುತ್ತೆ. ಆಯಿಲ್ ಕ್ಯಾಪ್ ಓಪನ್ ಮಾಡಿದ್ಮೇಲೆ ಕೆಳಗೆ ಆಯಿಲ್ ಡ್ರೈನ್ ಬೋಲ್ಟ್ ಇರುತ್ತೆ, ಅದನ್ನು ಸ್ಪ್ಯಾನರ್ ತಗೊಂಡು ಲೂಸ್ ಮಾಡ್ಕೊಳ್ಳಿ. ಕೆಳಗೊಂದು ಡಬ್ಬ ಇಟ್ಕೊಳ್ಳಿ ಆಯಿಲ್ ತೆಗಿಯೋಕ್ಕೆ. ಈಗ ನೀವೇ ನೋಡ್ಬೋದು ರನ್ ಆಗಿ ಎಷ್ಟು ಬ್ಲ್ಯಾಕ್ ಆಗಿದೆ ಆಯಿಲು ಅಂತ. ಅದೆರಡು ಆದಮೇಲೆ ಪಕ್ಕದಲ್ಲೇ ಆಯಿಲ್ ಫಿಲ್ಟ್ರ್ ಇರುತ್ತೆ, ಅದನ್ನು ಸ್ಪ್ಯಾನರ್ ತಗೊಂಡು 3 ನೆಟ್ನ ಬಿಚ್ಕೊಂಡಾದ್ಮೇಲೆ ಒಳಗೆ ಆಯಿಲ್ ಫಿಲ್ಟರ್ ನೀವೇ ನೋಡ್ಬೋದು. ಈ ಸ್ಪ್ರಿಂಗ್ ಇರುತ್ತೆ, ಸ್ಪ್ರಿಂಗ್ ಹೆಂಗಿರುತ್ತೋ ಅದೇ ಥರ ಮತ್ತೆ ಹಾಕಬೇಕು. ಸ್ಪ್ರಿಂಗು ಹಿಂದೆ ಹೋಗಬೇಕು, ಮುಂದೆ ಕ್ಲಿಯರ್ ಆಗಿರಬೇಕು. ಆಯಿಲ್ ಫಿಲ್ಟ್ರ್ ಏನಕ್ಕಪ್ಪ ಅಂದರೆ ಇರೋದು ನೀವೇ ನೋಡ್ಬೋದು. ಮನೇಲಿ ಟೀ ಮಾಡಿದ್ರೆ ಕಸ ಎಲ್ಲ ಫಿಲ್ಟ್ರಲ್ಲಿ ಹೋಗ್ಬಿಡುತ್ತೆ, ಚೆನ್ನಾಗಿರೋ ಕಾಫಿ ಟೀ ಮಾತ್ರ ಕೆಳಗೆ ಬರುತ್ತೆ. ಅದೇ ಥರನೇ ಇದನ್ನು ಫಂಕ್ಷನ್ ಆಗೋದು. ಇಂಜಿನ್ ಆಯಿಲಲ್ಲಿ ಏನೋ ಡಸ್ಟ್ ಇದ್ದರೆ ಈ ಆಯಿಲ್ ಫಿಲ್ಟ್ರ್ ಎಲ್ಲ ಫಿಲ್ಟ್ರ್ ಮಾಡಿಬಿಟ್ಟು ಮತ್ತೆ ಒಳ್ಳೆ ಆಯಿಲ್ನ ಇಂಜಿನ್ ಒಳಗೆ ಕಲಿಸುತ್ತೆ. ಅದಕ್ಕಿಂತ ಮುಂಚೆ ಒಂದು ಒಳ್ಳೆ ಬಟ್ಟೆ ತಗೊಂಡು ಆಯಿಲ್ ಫಿಲ್ಟ್ರ್ ಇದ್ದಿದ್ದ ಜಾಗನ ಕ್ಲೀನ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ನೀವೇ ನೋಡ್ಬೋದು ಅದೇ ಥರದ್ದು ಇನ್ನೊಂದು ಆಯಿಲ್ ಫಿಲ್ಟ್ರ್ ತೊಗೊಂಬಂದಿದ್ದೀನಿ, ಸೇಮ್ ಸೈಜು. ಇವಾಗ ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇಂಜಿನ್ ಆಯಿಲಲ್ಲಿ ಅದನ್ನು ವಾಶ್ ಮಾಡಬೇಕು. ವಾಶ್ ಅಂದರೆ ಸುಮ್ಮನೆ ಸ್ವಲ್ಪ ಹಾಕಿದ್ರೆ ಸಾಕು. ಸ್ಪ್ರಿಂಗ್ ಹೆಂಗಿತ್ತು ಅದೇ ಥರ ಹಾಕ್ಬಿಟ್ಟು ಅಸೆಂಬ್ಲಿ ಮಾಡಿಬಿಟ್ಟು 3 ಬೋಲ್ಟ್ ಹಾಕ್ಬಿಡಿ ಅಷ್ಟೇ. ಮತ್ತು ಅದೇ ಥರ ಇಂಜಿನ್ ಆಯಿಲ್ ಡ್ರೈನ್ ನೆಟ್ಟು ಅದರೊಂದು ವಾಷರ್ ಇರುತ್ತೆ, ಅಲ್ಯೂಮಿನಿಯಂ ವಾಷರ್, ಅದನ್ನು ಕ್ಲೀನಾಗಿ ಏನೋ ಡ್ಯಾಮೇಜ್ ಇದ್ದರೆ ಚೇಂಜ್ ಮಾಡಿಬಿಡಿ. ಯಾಕಂದರೆ ಅದೇ ಹೋಗಿ ಲಾಕ್ ಆಗೋದಲ್ಲಿ ಕ್ಲೀನಾಗಿ. ಒಂದು 2 ರೂಪಾಯಿನೋ 3 ರೂಪಾಯಿ ಬರೋದು ವಾಷರ್, ಅದಷ್ಟೇ. ರಾಂಗ್ ಥ್ರೆಡ್ ಕೂರಿಸ್ಬೇಡಿ, ಹಾಕ್ಬೇಕಾದ್ರೆ ಕ್ಲೀನಾಗಿ ನೋಡ್ಕೊಂಡು ಕೂರಿಸಿ. ಮೀಡಿಯಮ್ ಟೈಟ್ ಇಟ್ಟು ಈಗ ಒಂದೊಂದು ಗಾಡಿಯಲ್ಲಿ ಒಂದೊಂದು ಅಳತೆಗೆ ಆಯಿಲ್ ಹಾಕಬೇಕು. ಈ ಗಾಡಿಯಲ್ಲಿ 1 ಲೀಟ್ರು, ಒಂದೊಂದು ಗಾಡಿಯಲ್ಲಿ ಒಂದೊಂದು ಥರ ಇರುತ್ತೆ. ಒಂದು ಫನಲ್ ಇಟ್ಟು ಕ್ಲೀನಾಗಿ ಹಾಕ್ಕೊಳ್ಳಿ. ಫನಲ್ ಇಲ್ಲ ಅಂದರೆ ಅದರ ಪೇಪರಲ್ಲಿ ಫನಲ್ ಥರ ಮಾಡಿ ಹಾಕ್ಕೊಳ್ಳಿ. ಅದಾದಮೇಲೆ ಮತ್ತೆ ಇದನ್ನು ಗೇಜ್ನ ಒರೆಸ್ಬಿಟ್ಟು ಕ್ಲೀನಾಗಿ ಅದೇ ಥರ ಇದನ್ನು ಅಷ್ಟೇ ರಾಂಗ್ ಥ್ರೆಡ್ ಕೂರಿಸ್ಬಾರ್ದು ಅಷ್ಟೇ. ಈಗ ಆಯಿಲ್ ಚೇಂಜು ಮತ್ತು ಫಿಲ್ಟ್ರ್ ಚೇಂಜ್ ಎರಡೂ ಆಯಿತು. ನೀವೇ ನೋಡ್ಬೋದು, ಯಾವ ಪ್ರಾಬ್ಲಮ್ಮು ಇಲ್ಲ.